ಇವನು ಗಾಡಿನೂ ತಗೊಂಬನ್ನಿ ಪಪ್ಪ ಅಂತ ಹೇಳ್ತಾ ಇದ್ದಾನೆ. ಬನ್ನಿ ಈ ಕಡೆ. ಏನು ಮಾತಾಡಬೇಡಿ, ವಿಡಿಯೋ ಮಾಡಿ ಒನ್ಲಿ ಅಂತ ಹೇಳ್ತಾವ್ರೆ ನಮ್ಮ ಹಸ್ಬೆಂಡು. ಸೊ ಹೋಗ್ತಾ ಇದ್ದೀವಿ. ಅವ್ರದ್ದೇ ಲೇಟ್ ಆಗ್ತಾ ಇರೋದು ನೋಡಿ, ಹೆಂಗೆ ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋದಾರಿ ಮಾಡ್ತೀನಿ ಒಂದು ನಿಮಿಷ. ಬರ್ಬೇಕಾದ್ರೆ ಹಂಗೆ ಬಾ, ಏನು ಕಿಮ್ಸೆ ಕೊಡ್ತಾ ಇದೀಯ, ಬೇರೆ ಕೋತಿ ಕೊಡು ಅಂತ. ಅದೇನು ಮಾಡಲ್ಲ, ಅಲ್ಲಿ ಕುತ್ಕೊಂಡಿರುತ್ತೆ. ಅದೇನು ಅದಕ್ಕೂ ಭಯ ಐತೆ. ಹುಷಾರ್ ಬಿದ್ದಿ ಆ ಕಡೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ದೇವರಾಯನ ದುರ್ಗಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು ಈವ್ನಿಂಗ್ 4:30 ಆಗಿದೆ. ನಾವು ಲೇಟಾಗಿ ಬಂದಿರುವ ಕಾರಣ ನಾವು ಊರಿಗೆ ಹೋಗ್ಬೇಕಾಗಿತ್ತು. ಸೊ ನಮ್ಮೂರಿಗೆ ಹೋಗೋ ರೋಡಲ್ಲೇ ದೇವರಾಯನ ದುರ್ಗ ಇರೋದು. ಸೊ ನೀವೇನು ನೋಡಿದ್ರ ಸ್ಟಾರ್ಟಿಂಗಲ್ಲಿ ಅದೇ ಎಂಟ್ರೆನ್ಸು. ಸೊ ಎಂಟ್ರೆನ್ಸಿಂದ ಒಳಗಡೆ ಹೋಗ್ಬಿಟ್ಟು ಎಲ್ಲ ಪ್ಲೇಸ್ಗಳ್ನೂ ನೋಡಿಕೊಂಡು ಸೊ ಆ ಕಡೆ ಎಕ್ಸೈಟ್ಗೆ ದಾರಿ ಇದೆ. ನಾವು ಏನು ಬಂದು ಅದೇ ರೋಡ್ಗೆ ಸೇರುತ್ತೆ, ಆ ಕಡೆ ರೋಡು ಮೇನ್ ರೋಡಿಗೆ ಸೇರುತ್ತೆ ಎಕ್ಸೈಟ್ ಪ್ಲೇಸು. ಸೊ ಬನ್ನಿ ನೋಡೋಣ. ಸೊ ನಾವು ಊರಿಗೆ ಹೋಗ್ತಾಯಿದ್ದು ಮಾಮೂಲಿ ಎಂಟ್ರೆನ್ಸಿಂದ ಬಂದುಬಿಟ್ಟು ಒಳಗಡೆನೇ ಎಕ್ಸೈಟ್ ಇದೆ ಅಲ್ಲಿ. ಸೊ ಈ ಥರ ಇರೋದ್ರಿಂದ ನಾವು ದೇವರಾಯನ ದುರ್ಗಕ್ಕೆ ಬಂದು ತುಂಬ ದಿನಗಳೇ ಆಗಿತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವೇನು ಫುಲ್ ಪ್ಲೇಸೇನು ನೋಡಲಿಲ್ಲ, ಏನು ಮೇನ್ ಪ್ಲೇಸು ಇದೆ ಆ ಪ್ಲೇಸ್ ಮಾತ್ರ ನೋಡಿಕೊಂಡು ಬಂದು. ಯಾಕೆಂತಂದರೆ ಪಾಪು ಬೇರೆ ಇತ್ತು, ಲೇಟ್ ಆಗುತ್ತೆ ಊರಿಗೆ ಹೋಗೋಕ್ಕೆ, ಫುಲ್ಲು ಕತ್ಲಾಗುತ್ತೆ ಅಂತ ಊರ ಸೈಡ್ ಫುಲ್ಲು ಕಾಡಿರೋದ್ರಿಂದ ಬೇಗ ನಮ್ಮ ಊರಿಗೆ ಹೋಗ್ಬೇಕಾಗಿತ್ತಲ್ಲ. ಸೊ ಮೇನ್ ಪ್ಲೇಸ್ ಮಾತ್ರ ನೋಡಿಕೊಂಡು ಬಂದು. ಸೊ ನೀವು ನೋಡಿ, ಯಾರ್ಯಾರು ದೇವರಾಯನ ದುರ್ಗ ನೋಡಿಲ್ವೋ ಸೊ ನೀವು ನೋಡಿ, ನೀವು ಕೂಡ ವಿಸಿಟ್ ಕೊಡಿ. ಇವಾಗಂತೂ ತುಂಬ ಚೆನ್ನಾಗಿದೆ, ಫುಲ್ಲು ಗ್ರೀನು, ಪ್ಲೇಸ್ ಮಾತ್ರ ಮಸ್ತಾಗಿದೆ. ಸೊ ಈ ದೇವರಾಯನ ದುರ್ಗ ಬಂದುಬಿಟ್ಟು ತುಮಕೂರು ಜಿಲ್ಲೆಯಲ್ಲಿದೆ. ಈ ದೇವರಾಯನ ದುರ್ಗವು ಬೆಟ್ಟಗಳು ಮತ್ತು ಅರಣ್ಯಗಳ ದೇವಾಲಯಗಳಿಂದ ಆವೃತ್ತಿಯಾಗಿದೆ. ಆ್ಯಕ್ಚುಲಿ ನಾವು ಮಾರ್ನಿಂಗೇ ಬರಬೇಕು ಅಂದ್ಕೊಂಡಿದ್ದು. ಸೊ ಫುಲ್ಲು ದೇವರಾಯನ ದುರ್ಗನ ಫುಲ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ವೆದರ್ ಮಾತ್ರ ಮಸ್ತಾಗಿದೆ, ಏನು ಬಿಸಿಲಿಲ್ಲ, ಏನೂ ಇಲ್ಲ. ಏನು ಮಾರ್ನಿಂಗ್ ವೆದರ್ ಯಾವ ಥರ ಇರುತ್ತೋ ಸೇಮ್ ಅದೇ ಫೀಲಿಂಗ್ ಕೊಡ್ತಾ ಇದೆ. ಸೊ ನಾವು ಬೆಂಗಳೂರಿಂದ ಬಂದಿದ್ದು. ಬೆಂಗಳೂರಿಂದ 1.5 ಅವರ್ಸು ಜರ್ನಿ ಅಂತ ಹೇಳ್ಬೋದು ದೇವರಾಯನ ದುರ್ಗಕ್ಕೆ. ಇದನ್ನು ದೇವರಾಯನ ದುರ್ಗ ಅಥವಾ DD ಹಿಲ್ಸ್ ಅಂತ ಕರೀತಾರೆ. ಇಲ್ಲಿಂದ ತುಮಕೂರು ತುಂಬಾ ಹತ್ರ ಆಗುತ್ತೆ. ಸೊ ಬೆಂಗಳೂರಲ್ಲಿರೋರು ಮಾಮೂಲಿ ಟ್ರಾಫಿಕ್ಕು, ಆಫೀಸ್ ವರ್ಕು, ಆ ಕೆಲಸ ಈ ಕೆಲಸ ಅಂತ ಫುಲ್ ಬ್ಯುಸಿ ಆಗಿರ್ತಾರೆ. ಸೊ ಇಲ್ಲಿ ಇರೋ ಗ್ರೀನರಿ ಬೆಂಗಳೂರಲ್ಲಿರಲ್ಲ. ಸೊ ಇಲ್ಲಿರುವಂತಹ ಹತ್ರ ಇರುವ ಪ್ಲೇಸಿಗೆ ನೀವು ವಿಸಿಟ್ ಕೊಟ್ಟರೆ ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಗ್ರೀನರಿ ಮಾತ್ರ ಬೆಟ್ಟ ಗುಡ್ಡಗಳಿಂದ ಸೇರಿರುವ ಈ ಗಿರಿಧಾಮ ನಿಮಗೆ ಏನು ನಿಮ್ಮ ಹಳ್ಳಿಯಲ್ಲಿ ಸಿಗೋ ಎಂಜಾಯ್ಮೆಂಟೆಲ್ಲ ಇಲ್ಲಿ ಸಿಗುತ್ತೆ. ಸೊ ನಾವು ಆಲ್ಮೋಸ್ಟ್ ಒಳಗಡೆ ಬಂದು ಇಲ್ಲಿ ಸೈಡಲ್ಲೇ ನೀರಿತ್ತು, ಅಂದರೆ ಎಲ್ಲರೂ ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ನಾವು ತುಂಬ ಸಲ ಬಂದಿದ್ದು, ಈ ಪ್ಲೇಸ್ಗೆ ನಾವು ಹೋಗಿರಲಿಲ್ಲ. ಸೊ ನಾವು ವೆಹಿಕಲ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಇವರೇ ನೋಡಿ, ಯಾವಾಗಲೂ ಹುರ್ಕೊಂತಾನೆ ಇರ್ತಾರೆ, ಎಲ್ಲಿಗಾದ್ರೂ ಕರ್ಕೊಂಡೋಗು ಅಂತಂದರೆ. ಅವಾಗಲೇ ನಮ್ಮೂರು ಆ ಕಡೆ ಇದ್ದಿದ್ದು, ಆ ಕಡೆ ಆಲ್ರೆಡಿ ತಿರುಗಿಸಿದ್ರು ಗಾಡಿನ. ನಾನು ಹಠ ಮಾಡಿಬಿಟ್ಟು ಕರ್ಕೊಂಬಂದಿದ್ದೀನಿ ಈ ಕಡೆ. ನೋಡಿ ಹೆಲ್ಮೆಟ್ ಹಾಕ್ಬಿಟ್ಟು ಇವ್ನು ನೋಡಿದ್ರೆ ನೋಡಿ, ಇವ್ನದು ಡ್ರೆಸ್ಸಿಂಗ್ ಯಾವ ಥರ ಐತೆ. ಹಾಯ್ ಮಿಲನ್, ಹಾಯ್. ಅಲ್ಲಿ ಹೋಗೋಣ, ಅಲ್ಲಿ ನೀರು ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಬರ್ರಿ. ನೋಡಿ ಏನೇನೋ ಪ್ಯಾಕಪ್ ಮಾಡಿ ಬರ್ತಾ ಅವ್ರೆ. ಆಗಲಿಲ್ಲ ಅಂತಂದ್ರೂ ಏನೋ ಟ್ರೈ ಮಾಡ್ತಾ ಇದ್ದಾರೆ.
ಅಂದರೆ ನಮ್ಮ ಪಾಪುಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ನಾವು ಅಲ್ಲಿ ಮನೆಯಿಂದಲೇ ನೀರು ತೊಗೊಂಬಂದಿದ್ದೀವಿ. ಔಟ್ಸೈಡ್ ಎಲ್ಲೂ ಕೊಡಲ್ಲ ನಮ್ಮ ಪಾಪು ನೀರನ್ನ. ಹಾಂ, ಸೂಪರ್ ಬೇಬಿ. ನೋಡಿ ಇವಾಗ ಬೈತಾನೆ, ಈ ಡ್ರೆಸ್ ಏನು ಕಿಟ್ಟಿದೀಯ ಅಂತ ಬೈತಾರೆ ನೋಡಿ. ಇವಾಗ ಇನ್ನೊಂದು 5 ನಿಮಿಷ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಬೈತಾ ಇಲ್ಲ. ಇವನು ಗಾಡಿನ ತಗೊಂಬನ್ನಿ ಪಪ್ಪ ಅಂತ ಹೇಳ್ತಾ ಇದ್ದಾನೆ. ಬನ್ನಿ ಈ ಕಡೆ. ಏನು ಮಾತಾಡಬೇಡಿ, ವಿಡಿಯೋ ಮಾಡಿ ಒನ್ಲಿ ಅಂತ ಹೇಳ್ತಾವ್ರೆ ನಮ್ಮ ಹಸ್ಬೆಂಡು. ಸೊ ಹೋಗ್ತಾ ಇದ್ದೀವಿ. ಅವ್ರದ್ದೇ ಲೇಟ್ ಆಗ್ತಾ ಇರೋದು ನೋಡಿ, ಹೆಂಗೆ ಬರ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಸರಿ ಹಾಂ ಓಕೆ. ನಿಯರ್ ದೇವನರಾಯನ ದುರ್ಗಕ್ಕೆ ಬಂದು ಇಲ್ಲಿಂದ ರೈಟ್ ಹೋದರೆ ಏನು ಮುಂದೆ ಕಾಣಿಸ್ತಾ ಇದೆ, ಈ ರೈಟ್ ಹೋದರೆ ದೇವನರಾಯನ ದುರ್ಗಕ್ಕೆ ಹೋಗ್ತೀವಿ. ಸೊ ಇಲ್ಲಿ ವೆಹಿಕಲ್ ಫೀಸು ಕೂಡ ತಗೊತಾರೆ. ಸೊ ಇಲ್ಲಿಂದ ನಾವು ಮೆಟ್ಲತ್ತಿ ಕೂಡ ಹೋಗ್ಬೋದು ಅಥವಾ ವೆಹಿಕಲಲ್ಲೂ ಕೂಡ ಹೋಗ್ಬೋದು. ವೆಹಿಕಲಲ್ಲಿ ಹೋಗೋರು ತುಂಬ ಹುಷಾರಾಗಿ ಹೋಗಬೇಕು, ಯಾಕೆಂತಂದರೆ ಈ ರೋಡಲ್ಲಿ ಫುಲ್ಲು ಕರ್ವ್ಸ್ ಇದೆ. ಸೊ ವೆಹಿಕಲಲ್ಲಿ ಹೋಗೋರು ತುಂಬ ಹುಷಾರಾಗಿ ನೋಡಿಕೊಂಡು ಹೋಗಬೇಕು. ಸೊ ನಾವೇನು ಟೆಂಪಲ್ಗೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂತ. ಹಳ್ಳಿ ಸಿಂಹ. ಫೋಟೋ ತೆಗಿತೀಯಾ? ಬಿಸಿ ಕೊಡ್ತೀನಿ.
ಏಯ್ ಬಾ, ಏನು ಕಿಮ್ಸೆ ಕೊಡ್ತಾ ಇದೆಯಾ, ಬೇರೆ ಕೋತಿ ಕೊಡು ಅಂತ. ಗಾಯ್ಸ್, ನಾನು ಆಗಲೇ ಹೇಳ್ದಂಗೆ ವ್ಯೂಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ನೀವೇನು ನೋಡ್ತಾ ಇದ್ದೀರಾ ಮುಂದೆ ರೋಡು, ಲೆಫ್ಟ್ ಸೈಡ್ ಹೋದರೆ ನಾಮದ ಚಿಲಿಮೆ ಸಿಗುತ್ತೆ. ದೇವನರಾಯನದುರ್ಗದಿಂದ 6 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಅಲ್ಲಿಗೂ ಕೂಡ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂತ. ಇಲ್ಲಿ ರಾಮದೇವರು ಬಾಣ ಬಿಟ್ಬಿಟ್ಟು ನೀರು ಬರ್ಸಿರೋ ಜಾಗ. ಸೊ ಇಲ್ಲಿ ಡಿ ಸ್ಯಾಂಚುರಿ ಕೂಡ ಇದೆ. ಇಲ್ಲಿಂದ ಮಂದಾರಗಿರಿಗೆ ಮತ್ತು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ಹೋಗೋ ರೋಡು ಕೂಡ ಇದೆ. ನೀವೇನಾದರೂ ಪರಿಸರ ಪ್ರೇಮಿ ಆಗಿದ್ರೆ ಈ ಪ್ಲೇಸ್ಗೆ ಭೇಟಿ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.